ಟೈಪ್ಸ್ ಆಫ್ ಪ್ಲಾನ್. ಟೈಪ್ಸ್ ಆಫ್ ಪ್ಲಾನ್ ಅಲ್ಲಿ ಟೂ ಟೈಪ್ಸ್ ಆಫ್ ಪ್ಲಾನ್ ಬರುತ್ತೆ. ಒಂದು ಸಿಂಗಲ್ ಯೂಸ್ ಪ್ಲಾನ್, ಇನ್ನ ಒಂದು ಸ್ಟ್ಯಾಂಡಿಂಗ್ ಪ್ಲಾನ್. ಸಿಂಗಲ್ ಯೂಸ್ ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳಿದ್ರೆ ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಅದು ಒಂದೇ ಸಲ ಮಾತ್ರನೇ ನಮ್ಗೆ ಹೆಲ್ಪ್ ಆಗೋದು. ಮತ್ತೆ ಮತ್ತೆ ಸೇಮ್ ಪ್ಲಾನ್ ನಾವ್ ಯೂಸ್ ಮಾಡಕ್ ಆಗಲ್ಲ. ಒನ್ ಟೈಮ್ ಯೂಸ್ಗೋಸ್ಕರ ಮಾಡುವಂತ ಪ್ಲಾನ್ ನಾವು ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳಿ ಕರಿತೀವಿ. ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳಿದ್ರೆ ಸೇಮ್ ಪ್ಲಾನ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಇವನ್ ಫಾರ್ ನೆಕ್ಸ್ಟ್ ಇಯರ್. ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಅದನ್ನ ನಾವು ಮುಂದೆನು ಕಂಟಿನ್ಯೂ ಮಾಡ್ಬೋದು. ಇದನ್ನ ನಾವು ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳಿ ಕರಿತೀವಿ. ಸಿಂಗಲ್ ಯೂಸ್ ಪ್ಲಾನ್ ಅಲ್ಲಿ ನಮ್ಗೆ 3 ಟೈಪ್ಸ್ ಆಫ್ ಪ್ಲಾನ್ ಬರುತ್ತೆ. ಒಂದು ಬಜೆಟ್, ಪ್ರೋಗ್ರಾಮ್ಸ್ ಮತ್ತೆ ಪ್ರಾಜೆಕ್ಟ್ಸ್. ಬಜೆಟ್ ಮಾಡ್ತೀವಿ ಪ್ರತಿ ವರ್ಷ. ಬಜೆಟ್ ಏನಾಗ್ತಾ ಇರುತ್ತೆ, ಸೇಮ್ ಇರಲ್ಲ, ಚೇಂಜಸ್ ಆಗ್ತಾ ಇರತ್ತೆ. ಸೊ ಪ್ರೋಗ್ರಾಮ್ಸ್, ಒಂದ್ ಪ್ರೋಗ್ರಾಮ್ ಮಾಡ್ದಂಗೆ ಇನ್ನೊಂದ್ ಪ್ರೋಗ್ರಾಮ್ ಮಾಡಕ್ ಆಗೋದಿಲ್ಲ. ಪ್ರತಿ ಒಂದು ಪ್ರೋಗ್ರಾಮ್ಗೂ ನಾವು ಪ್ಲಾನಿಂಗ್ ಮಾಡ್ತಾನೆ ಇರ್ಬೇಕು. ಪ್ರಾಜೆಕ್ಟ್ ಡಿಪೆಂಡಿಂಗ್ ಆನ್ ನೇಚರ್ ಆಫ್ ಪ್ರಾಜೆಕ್ಟ್ ಏನಾಗುತ್ತೆ, ಒಂದ್ ಪ್ರಾಜೆಕ್ಟ್ಗೂ ಇನ್ನೊಂದ್ ಪ್ರಾಜೆಕ್ಟ್ ಏನ್ ಪ್ಲಾನ್ ಮಾಡಿರ್ತೀವಿ ಸೇಮ್ ಕಂಟಿನ್ಯೂ ಮಾಡಕ್ ಆಗಲ್ಲ. ಪ್ರಾಜೆಕ್ಟ್ ನೇಚರ್ ಮೇಲೆ ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಅದಕ್ಕೆ ಅದನ್ನ ನಾವು ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಪ್ಲಾನ್. ಸ್ಟ್ಯಾಂಡಿಂಗ್ ಪ್ಲಾನ್ ಅಲ್ಲಿ ಫಸ್ಟ್ ಪ್ಲಾನ್ ಬಂದು ಪಾಲಿಸೀಸ್. ನಾವೇನ್ ಪಾಲಿಸೀಸ್ ಅಂತ ಹೇಳಿ ಬಿಸ್ನೆಸ್ ಅಲ್ಲಿ ಫ್ರೇಮ್ ಮಾಡ್ತೀವಿ, ಸೇಮ್ ಪಾಲಿಸಿ ವಿಲ್ ಬಿನ್ ಕ್ಯಾರಿ ಫಾರ್ವರ್ಡ್ ಇನ್ ಎಂಟೈರ್ ಜರ್ನಿ ಆಫ್ ಎನ್ ಬಿಸ್ನೆಸ್. ಆದ್ರೆ ಮಧ್ಯದಲ್ಲಿ ಬೇಕಾದ್ರೆ ನಾವು ಹ್ಯಾಡ್ ಮಾಡ್ಬೋದು. ಬಟ್ ಇಲ್ಲಿ ಏನ್ ಪಾಲಿಸೀಸ್ ಯೂಸ್ ಮಾಡ್ತಾ ಇದೀವಿ ಅದನ್ನ ನಾವು ಈಗ ಮಾಡಿದೀವಿ, ನೆಕ್ಸ್ಟ್ ಇಯರ್ ಸಹ ನಾವು ಅದನ್ನ ಕಂಟಿನ್ಯೂ ಮಾಡ್ಬೋದು. ಪ್ರೊಸೀಜರ್ಸ್ ಅಂದ್ರೆ ನಾವ್ ಯಾವ ಪ್ರೊಸೀಜರ್ ಅಲ್ಲಿ ಬಿಸ್ನೆಸ್ ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಸೇಮ್ ಪ್ರೊಸೀಜರ್ಸ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್. ಅದೇ ಪ್ರೊಸೀಜರ್ ಜೊತೆನಲ್ಲಿ ಇಂಪ್ಲಿಮೆಂಟೇಷನ್ಸ್ ಮಾಡ್ಕೊಂಡು ಹೋಗೋದನ್ನ ನಾವು ಪ್ರೊಸೀಜರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಮೆಥಡ್ಸ್. ಫಾರ್ ಎಕ್ಸಾಂಪಲ್ ಮೆಥಡ್ಸ್ ಅಂತ ಬಂದಾಗ ನಾವು ಲೇಬರ್ ನ ಇಟ್ಕೊಂಡು ಆದ್ರೂ ಕೆಲಸ ಮಾಡಿಸ್ಬೋದು, ಇಲ್ಲ ಮಿಷಿನರೀಸ್, ಕ್ಯಾಪಿಟಲ್ ಇಂಟೆನ್ಸಿವ್ ಮೆಥಡ್ ಯೂಸ್ ಮಾಡಿ ಆದ್ರೂ ನಾವ್ ಏನ್ ಮಾಡ್ಬೋದು, ಬಿಸ್ನೆಸ್ ನ ರನ್ ಮಾಡ್ಬೋದು. ಇನ್ಶುವಲ್ ಅಲ್ಲಿ ನಾವ್ ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ ಪ್ರೊಡಕ್ಷನ್ ಗೆ, ಸೇಮ್ ಕ್ಯಾನ್ ಬಿ ಕಂಟಿನ್ಯೂಡ್ ಫಾರ್ ಎನ್ ಅಪ್ಕಮಿಂಗ್ ಇಯರ್ಸ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಿಸ್ನೆಸ್ ನಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವಾಗೂ ನಾವು ಚೇಂಜ್ ಮಾಡಲ್ಲ. ಒಂದ್ಸಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡಿದ್ರೆ ಸೊ ಅಪ್ಕಮಿಂಗ್ ಫ್ಯೂಚರ್ ಡೇಸ್ ನಲ್ಲೂ ಸಹ ಏನಾಗುತ್ತೆ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.